ಬಿ ಸಿ ರಮೇಶ್ ಅವರು ಈ ಒಂದು ಸೀಸನ್ ಎಲ್ಲ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೂ ಮತ್ತು ನನಗಂತೂ ಸೀರಿಯಸ್ಲಿ ಸೈಕ್ ಮಾಡ್ತಾ ಇದ್ದಾರೆ ಮಗ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಆಲ್ರೆಡಿ ಡಿಫೆಂಡರ್ಗಳಂತೂ ತುಂಬಿದ್ದಾರೆ ಬೆಂಗಳೂರು ಬುಲ್ಸ್ ಸ್ಕ್ವಾಡಲ್ಲಿ. ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಮತ್ತೆ ಒಂದು ರೀಪ್ಲೇಸ್ಮೆಂಟ್ ಆಗಿ ಡಿಫೆಂಡರ್ನೇ ತಗೊಂಡಿದ್ದಾರೆ. ಅವರು ಕೂಡ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನೇ ತಗೊಂಡಿದ್ದಾರೆ. ಸೊ ಲಾಸ್ಟ್ ಸೀಸನ್ ಅರಿನಾ ಸಿಲ್ಲರ್ಸು ಇದೇ ಕೆಲಸ ಮಾಡಿದ್ದು. ಅವರು ಚಾಂಪಿಯನ್ಸ್ ಆದ್ರಲ್ಲ, ಸೊ ಅರಿನಾ ಸಿಲ್ಲರ್ಸು ಅವರು ಕೂಡ ಡಿಫೆಂಡರ್ ಫುಲ್ ಪ್ಯಾಕ್ ಮಾಡಿದ್ರು ಟೀಮಲ್ಲಿ. ಅದಕ್ಕೋಸ್ಕರ ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಆದರು ಅಂತಲೇ ಹೇಳ್ಬೋದು. ಮೊಹಮ್ಮದ್ ರಿಯಾಜ್ ಸದ್ಲು ಕೂಡ ಇದ್ರು. ಸೊ ಈ ಒಂದು ಸೀಸನ್ನು ಬಿ ಸಿ ರಮೇಶ್ ಅವರು ಈ ಒಂದು ಸ್ಟ್ರಾಟಜಿನೇ ಫಾಲೋ ಮಾಡ್ತಾ ಇದ್ದಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. 3 ವೀಕ್ಸ್ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಶಿವ ಸಾಯಿ ತೇಜಸ್ ಅಂತ ಈ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿತ್ತು. ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಇವರಿಗೆ ಇಂಜುರಿ ಆಗಿದ್ದು. ಸೊ ಅದಕ್ಕೋಸ್ಕರ ರೀಪ್ಲೇಸ್ಮೆಂಟ್ ಯಾರು ಅಂತ ಇನ್ನೂ ಕನ್ಫರ್ಮ್ ಮಾಡಿರಲ್ಲ ಬೆಂಗಳೂರು ಬುಲ್ಸ್ ಅಫಿಷಿಯಲ್ ಆಗಿ. ಬಟ್ ಈಗ ಅಫಿಷಿಯಲ್ ಆಗಿ ಒಬ್ಬ ಪ್ಲೇಯರ್ನ ರೀಪ್ಲೇಸ್ ಮಾಡ್ಕೊಂಡಿದ್ದಾರೆ. ಅವರೇ ಜಿತೇಂದರ್ ಯಾದವ್ ಅಂತ. ಇವರಂತೂ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಡಿಫೆಂಡರ್ ಅಂತಲೇ ಹೇಳ್ಬೋದು PKL ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಸೀಸನ್ ಇವರು ಅನ್ಸೋಲ್ಡ್ ಆಗಿದ್ದಾರೆ PKL 2025 ಆಕ್ಷನಲ್ಲಿ. ಸೊ ಏನೋ ಗೊತ್ತಿಲ್ಲ. ಗುಜರಾತ್ ಜೈಂಟ್ಸ್ಗೆ ಲಾಸ್ಟ್ ಸೀಸನ್ ಆಡಿದ್ರು, ಬಟ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಆದರೂ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಲಾಸ್ಟ್ ಸೀಸನ್ 19 ಮ್ಯಾಚಸ್ನ ಆಡಿ 56 ಪಾಯಿಂಟ್ನ ತಗೊಂಡಿದ್ರು ಟ್ಯಾಕಲ್ ಪಾಯಿಂಟು, ಮತ್ತು 5 I5 ಕೂಡ ತಗೊಂಡಿದ್ರು. ಆದರೂ ಕೂಡ ಅನ್ಸೋಲ್ಡು. ಅದೇನು ಸ್ಟ್ರಾಟಜಿನೋ ಪಾಪ ಈ ಪ್ಲೇಯರ್ನ ಯಾಕೆ ಬಿಟ್ಟರೋ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನ್ನು ಶಿವ ತೇಜಸ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಇವಾಗ ಜಿತೇಂದರ್ ಯಾದವ್ ನಮ್ಮ ಬೆಂಗಳೂರು ಬುಲ್ಸ್ನ ಸೇರ್ಕೊಂಡಿದ್ದಾರೆ. ಸೊ ಬಿ ಸಿ ರಮೇಶ್ ಅವ್ರದ್ದು ಮಾಸ್ಟರ್ ಪ್ಲ್ಯಾನ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಹೋಗ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಕೂಡ ಬಂದಿದ್ದಾರೆ. ಬಟ್ ಇನ್ನೊಬ್ಬ ಪ್ಲೇಯರ್ ಇನ್ನೂ ಬಂದಿಲ್ಲ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಅದೇ ಅಂಕುಶ್ ರಾತಿ. ಇವರು ಇನ್ನೂ ನಮ್ಮ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ಗೂ ಮತ್ತು ಟೀಮ್ನ ಇನ್ನೂ ಜಾಯ್ನ್ ಆಗಿಲ್ಲ. ಬಟ್ ಇವ್ರಿಗೆ ಏನಾಗಿದೆ ಅಂತ ಇನ್ನೂ ಯಾವ ಕಡೆಯೂ ಅಪ್ಡೇಟ್ ಕೂಡ ಬಂದಿಲ್ಲ. ನನ್ನ ಪ್ರಕಾರ ಏನಾಗಿದೆಯೋ ಗೊತ್ತಿಲ್ಲ. ಡೊಮೆಸ್ಟಿಕ್ ಆಡಿದ್ರೆ ಇವ್ರ ಕಡೆಯಿಂದ ಅಪ್ಡೇಟ್ಗಳು ಬರ್ತಾಯಿತ್ತು ಬೇರೆ ಬೇರೆ ಪೇಜ್ಗಳಲ್ಲಿ. ಬಟ್ ಅದು ಕೂಡ ಬರ್ತಾ ಇಲ್ಲ. ಏನೋ ಆಗಿರಬೇಕು ಅಂತ ಅನಿಸುತ್ತೆ. ಸೊ ಇನ್ನು ನನ್ನ ತಲೆಗೆ ಏನು ಬಂತಂತ ಹೇಳಿದ್ರೆ, ಈ ಒಂದು ಸೀಸನ್ನು ಅಂಕುಶ್ ರಾತಿಗೆ ರೀಪ್ಲೇಸ್ಮೆಂಟ್ ಆಗಿ ಜಿತೇಂದರ್ ಯಾದವ್ನ ತಗೊಂಡಿದ್ದಾರೆ. ಮೀನ್ಸ್ ಯಾವ ಥರ ಅಂದರೆ, ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಇವ್ರಿಗೆ ಏನಾದರೂ ಇಂಜುರಿ ಆದರೆ ಅಂಕುಶ್ ರಾತಿಗೆ ಈ ಒಬ್ಬ ಪ್ಲೇಯರ್ನ ಆಡಿಸ್ಕೊಳ್ಳೋಕ್ಕೆ ತಗೊಂಡಿದ್ದಾರೆ ಅಂತ, ಬ್ಯಾಕಪ್ ಪ್ಲೇಯರ್ ಅಂತ ಅನ್ನಿಸ್ತಾ ಇದೆ. ಬಟ್ ಬಿ ಸಿ ರಮೇಶ್ ಅವರು ಈ ಒಂದು ಸೀಸನ್ ಏನಕ್ಕೆ ಬರೀ ಡಿಫೆಂಡರ್ಗಳನ್ನೇ ತುಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಅರಿನಾ ಸಿಲ್ಲರ್ಸು ಲಾಸ್ಟ್ ಸೀಸನ್ ಸಖತ್ತಾಗಿ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ನ ಸಖತ್ತಾಗಿ ಫಿಲ್ ಮಾಡಿದರು. ಸೊ ಚಾಂಪಿಯನ್ಸ್ ಆದರು. ಈ ಒಂದು ಸ್ಟ್ರಾಟಜಿನ ಮತ್ತೆ ಇವರು ಯೂಸ್ ಮಾಡ್ತಾವ್ರೆ ಅಂತ ನನಗೇನು ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಅವ್ರವ್ರದ್ದು ಏನೇನು ಸ್ಟ್ರಾಟರ್ಜಿ ಇರುತ್ತೋ, ಪ್ಲ್ಯಾನ್ಸ್ ಇರುತ್ತೋ, ಮಾಸ್ಟರ್ ಪ್ಲ್ಯಾನ್ ಏನಿರುತ್ತೋ ಅಂತ. ಬಟ್ ಈ ಒಂದು ಸೀಸನ್ ಇವ್ರನ್ನ ತಗೊಂಡಿದ್ದಾರೆ. ನನ್ನ ಕೇಳಿದರೆ ಈ ಒಂದು ಸೀಸನ್ನು ಡಿಫೆಂಡರ್ ಬದಲಾಗಿ ಒಬ್ಬ ರೈಡರ್ನ ತಗೋಬೇಕಾಯಿತು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ವೀಕ್ ಆಗಿರೋದೇ ರೈಡರ್ಸು. ಸೊ ರೈಡರ್ಸ್ ವೀಕ್ ಆಗಿದ್ದಾರೆ ಅಂತ ಮೀನ್ಸ್ ಎಲ್ಲರೂ ಕೂಡ ಯಂಗ್ ಪ್ಲೇಯರ್ಸ್ ಆಗಿರೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಏನು ಬೇಕಿದ್ರೂ ಆಗ್ಬೋದು. ಇವರೇ ಅಪ್ ಕೂಡ ಹೋಗ್ಬೋದು, ಡೌನ್ ಕೂಡ ಹೋಗ್ಬೋದು, ಯಾರಿಗೆ ಗೊತ್ತು, ಏನು ಬೇಕಿದ್ರೂ ಆಗ್ಬೋದು. ಬಟ್ ಒಬ್ಬ ಎಕ್ಸ್ಪೀರಿಯೆನ್ಸ್ ಇರೋ ಪ್ಲೇಯರ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೇನು ಅನ್ನಿಸ್ತಾ ಇದೆ? ಬಿ ಸಿ ರಮೇಶ್ ಅವರು ಈ ಒಂದು ಸೀಸನ್ನು ಈ ರೀಪ್ಲೇಸ್ಮೆಂಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ? ರೈಡರ್ಸ್ ಬಂದಿದೆ ಚೆನ್ನಾಗಿರ್ತಾಯಿತ್ತಾ, ಇಲ್ಲ ಡಿಫೆಂಡರ್ ಓಕೆನಾ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಯಾಕೋ ಇದು ಓಕೆ ಅನ್ನಿಸ್ತಾ ಇದೆ. ಸೊ ಅವ್ರದ್ದು ಪ್ಲ್ಯಾನ್ಸ್ ಏನಿದೆ ಗೊತ್ತಿಲ್ಲ. ಸೊ ನೋಡೋದ ಏನಾಗುತ್ತೆ. ಎಲ್ಲ ಮ್ಯಾಚ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನು ಅಂಕುಶ್ ರಾತಿ ಅವರು ಬೆಂಗಳೂರು ಬುಲ್ಸ್ನ ಸೇರ್ಕೊಂಡಿಲ್ಲ. ಅವ್ರ ಕಡೆಯಿಂದ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಏನಕ್ಕೆ ಬಂದಿಲ್ಲ ಅಂತ ಫುಲ್ಲು ರಿಸರ್ಚ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಕೊಬನ್ನಿ ಗುರು. ಯಾರು ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ಲ. ಸಖತ್ತಾಗಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೆಸ್ಟ್ ಟಾಪ್ 5 ರೈಡರ್ಸ್ ಯಾರಾಗ್ತಾರೆ ಈ ಒಂದು ಸೀಸನ್ನು ಪ್ರೊ ಕಬಡ್ಡಿ 2025 ಅಂತ. ಸೊ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತೀರಾ, ಬಟ್ ಯಾರು ಕೂಡ ಸಪೋರ್ಟು ಕೂಡ ಮಾಡಲ್ಲ. ಮತ್ತು ಕಾಮೆಂಟ್ ಅಂತೂ ಮಾಡೋದೇ ಇಲ್ಲ. ಅದ್ರ ಲೈಕ್ ಅಂತೂ ಕೇಳಲೇಬೇಡಿ. ಲೈಕು ನಮಗೂ ಸಂಬಂಧನೇ ಇಲ್ಲ. ಲೈಕ್ ಆಪ್ಷನ್ನೇ ನನ್ನ ಚಾನಲ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಡ್ತೀರ ಅಂತ ಅನ್ನಿಸ್ತದೆ. ಸೊ ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋ ನಿಮಗೆ ಏನು ಬೇಕು ಅಂತ ನೀವು ಕೂಡ ಕಾಮೆಂಟ್ ಮಾಡಿ. ತುಂಬ ವ್ಯೂಸ್ ಬರ್ತಾ ಇದೆ. ಬಟ್ ನೀವು ಕಾಮೆಂಟ್ ಮಾಡಬೇಕು ನೆಕ್ಸ್ಟ್ ಟಾಪಿಕ್ ಏನು ಬೇಕು ಅಂತ. ಅದ್ರ ಬಗ್ಗೆ ನಾನು ಡೀಪಾಗಿ ಹೋಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೆಂಗಳೂರು ಬುಲ್ಸು ಪ್ರಾಕ್ಟೀಸ್ ಯಾವ ಥರ ನಡೀತಾ ಇದೆ, ಮತ್ತು ಅಂಕುಶ್ ರಾತಿ ಏನಕ್ಕೆ ಇನ್ನೂ ಬಂದಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಡಿ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. See you boys.